ಕೋಟಿಗಟ್ಟಲೆ ಹಣವನ್ನು ಹಾಕಿ ಒಂದು ದೊಡ್ಡ ಹಾಸ್ಪಿಟಲ್ನ ಕಟ್ಟಿಸ್ತಾರೆ. ಆದರೆ 10,000ದಿಂದ 20,000 ರೂಪಾಯಿ ಖರ್ಚಾಗ್ತಕ್ಕಂಥ ಒಂದು ವೆಬ್ಸೈಟ್ ಬಗ್ಗೆ ಹಿಂದೆ ಮುಂದೆ ನೋಡ್ತಾರೆ. ಇದರಿಂದ ನೀವು ಏನು ಕಳ್ಕೊತಿದ್ದೀರಾ ಅಂತ ಗೊತ್ತಾಗ್ತಿದೆಯಾ? ಯಾವುದೇ ಒಂದು ಅನ್ನೋನ್ ಕಸ್ಟಮರ್ ಬಂದು ಗೂಗಲ್ನಲ್ಲಿ ಸರ್ಚ್ ಮಾಡ್ತಾರೆ. ಏನಂತ? ಟಾಪ್ ಹಾಸ್ಪಿಟಲ್ ನಿಯರ್ ಮೀ, ಅಥವಾ ಆರ್ಥೋಪೆಡಿಕ್ಸ್ ನಿಯರ್ ಮೀ, ಡರ್ಮೆಟಾಲಜಿಸ್ಟ್ ನಿಯರ್ ಮೀ, ಅಥವಾ ಗೈನಕಾಲಜಿಸ್ಟ್ ನಿಯರ್ ಮೀ, ಈ ಥರ ಒಂದು ಸರ್ಚ್ ಮಾಡ್ತಾರೆ. ಆವಾಗ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ಹಾಸ್ಪಿಟಲಲ್ಲಿ ಸಿಕ್ಕಿದ್ರೆ ಮಾತ್ರ ಅವರು ನಿಮಗೆ ಎಂಕ್ವೈರಿ ಮಾಡ್ತಾರೆ. ಇಲ್ಲ ಅಂದರೆ ಬೇರೆ ಯಾರು ವೆಬ್ಸೈಟ್ ಮಾಡಿಸ್ಕೊಳ್ತಾರೆ ಅವರಿಗೆ ಆ ಎಂಕ್ವೈರಿ ಹೋಗುತ್ತೆ, ಅವರ ಹಾಸ್ಪಿಟಲ್ಗೆ ಆ ಕಸ್ಟಮರ್ ಹೋಗ್ತಾರೆ, ಅವರಿಗೆ ಬಿಸ್ನೆಸ್ ಹೋಗುತ್ತೆ. ಇಂಡೈರೆಕ್ಟ್ಲಿ ತಮ್ಮ ಒಂದು ಬಿಸ್ನೆಸ್ಗೆ ಬರ್ತಕ್ಕಂಥ ಲೀಡ್ ಮಿಸ್ ಆಗ್ತಿದೆಯಲ್ವಾ? ಸೊ ಈ ಥರ ತಮ್ಮ ಬಿಸ್ನೆಸ್ಗೆ ಬರ್ತಕ್ಕಂಥ ಲೀಡ್ಸ್ ಇನ್ನೊಂದು ಬಿಸ್ನೆಸ್ಗೆ ಹೋಗ್ತಿದೆ. ನೀವು ಕೂಡ ಈ ಕ್ಯಾಟಗರಿಲಿ ಬಂದರೆ ಇಮಿಡಿಯೇಟ್ಲಿ ತಮ್ಮ ಹಾಸ್ಪಿಟಲ್ಗೆ ಒಂದು ವೆಬ್ಸೈಟ್ ಮಾಡಿಸ್ಕೊಳ್ಳಿ. ಅಲ್ಲಿ ನಿಮ್ಮ ಎಲ್ಲ ಸರ್ವಿಸ್ಗಳನ್ನ ಮೆನ್ಷನ್ ಮಾಡಿ, ಇವನ್ ಆನ್ಲೈನ್ ಅಪಾಯಿಂಟ್ಮೆಂಟ್ ಕೂಡ ಬೇಕಂದ್ರೂ ಕೂಡ ನೀವು ತೊಗೊಳ್ತಕ್ಕಂಥ ಆಪ್ಷನ್ ಕೂಡ ಇಡಬಹುದಾಗಿದೆ. ಏನು ಮಿಸ್ಟೇಕ್ ಆಗ್ತಾ ಇದೆ ಅಂತ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಅದಕ್ಕೆ ನೀವೇನಾದರೂ ಇಮಿಡಿಯೇಟ್ಲಿ ವೆಬ್ಸೈಟ್ ಮಾಡಿಸ್ಕೊಳ್ಬೇಕು ಅನ್ಕೊಂಡಿದ್ರೆ ಹಿಂದೆ ಕರೆ ಮಾಡಿ ಜಿಲಿಟೆಕ್ IT ಸರ್ವಿಸಸ್ಗೆ.